ನವೆಂಬರ್ 28ಕ್ಕೆ ರಾಜ್ಯವ್ಯಾಪಿ ಆಪರೇಷನ್ ಲಂಡನ್ ಕೆಫೆ ಚಿತ್ರ ಬಿಡುಗಡೆ. ನಟ ಕವಿಶ್ ಶೆಟ್ಟಿ. ರಾಘವೇಂದ್ರ ಸಿಡಗರ ಅವರ ನಿರ್ದೇಶನದ ಯುವ ನಟ ಕವಿಶ್ ಶೆಟ್ಟಿ ಹಾಗೂ ಜೊತೆಯಲ್ಲಿ ಧಾರಾವಾಹಿ ಖ್ಯಾತಿಯ ನಟಿ ಮೇಘಾ ಶೆಟ್ಟಿ ಅಭಿನಯದ ಆಪರೇಷನ್ ಲಂಡನ್ ಕೆಫೆ ಚಿತ್ರ ಇದೇ ನವೆಂಬರ್ 28ಕ್ಕೆ ಕನ್ನಡ ಭಾಷೆಯಲ್ಲಿ ರಾಜ್ಯವ್ಯಾಪಿ ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗಲಿದೆ ಎಂದು ಚಿತ್ರದ ನಟ ಕವಿಶ್ ಶೆಟ್ಟಿ ಹೇಳಿದ್ದಾರೆ. ಈ ಕುರಿತು ಹುಬ್ಬಳ್ಳಿಯ ಖಾಸಗಿ ಹೋಟೆಲ್ನಲ್ಲಿ ಚಿತ್ರತಂಡ ಚಿತ್ರದ ಟ್ರೈಲರ್ ಹಾಗೂ ರೈ 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 ಪ್ರೀತಿಯ ಹಾಡು ಬಿಡುಗಡೆ ಮಾಡಿ ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿದ ಅವರು, 3 ಭಾಷೆಗಳಲ್ಲಿ ಈ ಚಿತ್ರ ಬಿಡುಗಡೆಯಾಗಲಿದ್ದು ಕನ್ನಡ, ಮರಾಠಿ ಹಾಗೂ ಹಿಂದಿ ಭಾಷೆಯಲ್ಲಿ ಚಿತ್ರ ಬಿಡುಗಡೆಯಾಗಲಿದೆ. ಸದ್ಯಕ್ಕೆ ಕನ್ನಡ ಭಾಷೆಯಲ್ಲಿ ನವೆಂಬರ್ 28ಕ್ಕೆ ಬಿಡುಗಡೆಯಾಗಲಿದೆ. ಇನ್ನು ಹಿಂದಿ ಹಾಗೂ ಮರಾಠಿ ಭಾಷೆಯಲ್ಲಿ ಚಿತ್ರ ಕೆಲವೇ ದಿನಗಳಲ್ಲಿ ಬಿಡುಗಡೆ ದಿನಾಂಕ ನಿಗದಿಯಾಗಲಿದೆ. ಹೋರಾಟದ ಕಥಾ ಹಂತರವನ್ನ ಈ ಚಿತ್ರ ಹೊಂದಿದೆ. ಈ ಚಿತ್ರದಲ್ಲಿ ಲವ್, ಆಕ್ಷನ್ ಅಂಡ್ ಥ್ರಿಲ್ಲರ್ ಹೊಂದಿದ ಚಿತ್ರವಾಗಿದೆ. ಫ್ಯಾಮಿಲಿ ಸಮೇತ ಚಿತ್ರವನ್ನ ನೋಡುವಂತಾಗಿದ್ದು ಎಲ್ಲರೂ ಕೂಡ ಚಿತ್ರಮಂದಿರಕ್ಕೆ ಬಂದು ಚಿತ್ರವನ್ನ ನೋಡಿ ಆಶೀರ್ವಾದ ಮಾಡಬೇಕು ಎಂದು ಮನವಿಯನ್ನ ಮಾಡಿದ್ದಾರೆ. ನ್ಯೂಸ್ ಬ್ಯೂರೋ ಹುಬ್ಬಳ್ಳಿ. ಬರ್ತೀವಿ ಆವಾಗ ಯಾವ ರೀತಿ ನಾವು ಅವ್ರನ್ನ ರಿಸೀವ್ ಮಾಡ್ತೀವಿ, ಅದರ ನಂತರ ನಕ್ಸಲಿಸಮ್ ಅನ್ನುವಂತ ಒಂದು ದಾರಿಗೆ ಹೋದ್ರೆ ಆ ದಾರಿ ನಿಮ್ಗೆ ಯಾವ ರೀತಿ ಎಲ್ಲ ಪಾಠ ಕಲಿಸುತ್ತೆ. ಯಾವುದೇ ಸೊಸೈಟಿಗೂ ನಕ್ಸಲಿಸಮ್ ಅನ್ನೋದು ಒಳ್ಳೇದಲ್ಲ ಸರ್, ನೆಗೆಟಿವ್ನೇ. ಸೊ ಇದರಲ್ಲಿ ಆ ಜರ್ನಿಯಿಂದ ವಾಪಸ್ ಬರೋ ಆಪ್ಷನ್ ಇದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಅವರು ಇಂಟರ್ನಲ್ ಎಮೋಷನಲಿ ಏನ್ ಟ್ರಾವೆಲ್ ಮಾಡ್ತಾರೆ ಅದ್ರ ಬಗ್ಗೆ ಹೇಳಿದ್ದೀವಿ ಹೊರತು ಯಾವುದೇ ನಕ್ಸಲಿಸಮ್ ಒಯ್ಬೇಕಾದ್ರೆ ಅಲ್ಲ. ಅಂದ್ರೆ ಏನ್ ಗೊತ್ತಾ ಸರ್, ನಾರ್ಮಲಿ ಸರಿ ಮತ್ತು ತಪ್ಪನ್ನು ಎರಡು ಹೇಳ್ಬೇಕಾದ್ರೆ ಸರಿಯಾಗಿ ಹೇಳ್ಬೇಕಂತ ಹೇಳಿದ್ರೆ ತಪ್ಪನ್ನು ತೋರಿಸ್ಬೇಕಲ್ವಾ. ಸೊ ಅದಕ್ಕೆ ನಾನು ಅದು ಎರಡನ್ನೂ ಸರಿಯಾಗಿ ಬ್ಯಾಲೆನ್ಸ್ ಮಾಡಿ ಬರೆದಿರುವಂತ ಸಬ್ಜೆಕ್ಟ್ ಮೂವಿಯಲ್ಲೂ ಆಲ್ವೇಸ್ ಜಸ್ಟಿಫೈ ಆಲ್ವೇಸ್ ವಿನ್ ರೈಟ್ ಸೈಡ್ ಇರುತ್ತೆ. ಡೋಂಟ್ ವರಿ. ವಿಕ್ರಮ್ ಅವರು ಮತ್ತೆ ಅರ್ಜುನ್ ಅವರು, ವಿಕ್ರಮ್ ಅವರು ಕಾಂತಾರ 1 ಮಾಡಿದವರು, ಅರ್ಜುನ್ ಕಾಂತಾರ 2 ಮಾಡಿದ್ದಾರೆ, ಮತ್ತೆ ಮಾಸ್ ಮಾದ ಸರ್ ಇದ್ದಾರೆ. ಕೆಫೆ ಒಂದು ಮೇಜರ್ ಇವೆಂಟ್ ಆಗುತ್ತೆ. ಅದರ ನಂತರ ಏನಾಯ್ತು ಅನ್ನೋದನ್ನ ಈ ಪಾರ್ಟ್ ಅಲ್ಲಿ ಹೇಳ್ತಾ ಇದ್ದೀವಿ. ಆಫ್ಟರ್ ಆಪರೇಷನ್ ಲಂಡನ್ ಕೆಫೆ, ಆಪರೇಷನ್ ಲಂಡನ್ ಕೆಫೆ ಏನಾಯ್ತು, ಅದರಿಂದ ಯಾಕೆ ಆಫ್ಟರ್ ಆಪರೇಷನ್ ಲಂಡನ್ ಕೆಫೆ ಒಂದಿಷ್ಟು ಜನರ ಲೈಫ್ ಚೇಂಜ್ ಆಯ್ತು ಅನ್ನೋದನ್ನ ಇವಾಗ ಹೇಳ್ತಾ ಇದ್ದೀವಿ. ಸರ್ ಇದು ಆಫ್ಟರ್ ಆಪರೇಷನ್ ಲಂಡನ್ ಕೆಫೆ ಅಂತ ಹೇಳಿದ್ದಕ್ಕೇನೆ ಈ ಪಾರ್ಟ್ ಅಲ್ಲಿ ನಾವು ನಿಮ್ಗೆ ಏನ್ ಹೇಳ್ತಿದೀವಿ ಅಂತ ಹೇಳಿದ್ರೆ, ಲಂಡನ್ ಕೆಫೆ ಆದ್ಮೇಲೆ ಏನಾಯ್ತು ಅಂತ ಹೇಳ್ತಿದ್ದೀವಿ. ಆಪರೇಷನ್ ಲಂಡನ್ ಕೆಫೆ ಅನ್ನೋದು ಒಂದು ಮೇಜರ್ ಇವೆಂಟ್. ಈ ಸಬ್ಜೆಕ್ಟ್ ಇದು. ಆ ಇವೆಂಟ್ ಹೇಳಲಿಕ್ಕೆ ಪ್ರೊಡ್ಯೂಸರ್ಗೆ ಇನ್ನೊಂದು ಸ್ವಲ್ಪ ಹ್ಯೂಜ್ ಬಜೆಟ್ ಎಸ್ಟಾಬ್ಲಿಷನ್ ಇದೆ. ಸೊ ಅದಕ್ಕೋಸ್ಕರ ಆಫ್ಟರ್ ಎಫೆಕ್ಟ್ ಅನ್ನು ಫಸ್ಟ್ ಹೇಳಿದೀವಿ. ಆಪರೇಷನ್ ಲಂಡನ್ ಕೆಫೆ ಏನಂತ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಹೇಳ್ತೀವಿ, ಮತ್ತೆ ಅದನ್ನ ಲಂಡನ್ ಅಲ್ಲಿ ಹೋಗಿ ಶೂಟ್ ಮಾಡ್ತಾ ಇದ್ದೀವಿ. ಇದು ಫಿನಿಶ್ ಆಗಿ ನೆಕ್ಸ್ಟ್ ಇಮಿಡಿಯೇಟ್ಲಿ ಅದರ ಸ್ಕ್ರಿಪ್ಟ್ ವರ್ಕ್ ಸ್ಟಾರ್ಟ್ ಮಾಡ್ಕೊಡ್ತೀವಿ. ಆಲ್ರೆಡಿ ಸ್ಟೋರಿ 1 ಲೈನ್ ಆಗಿದೆ, ಅದು ವರ್ಕ್ ಮಾಡ್ತಾ ಇದ್ದೀವಿ. ಸೊ ಅನೌನ್ಸ್ ಮಾಡ್ತೀವಿ ವೆರಿ ಸೂನ್. ಚಿತ್ರತಂಡ ಯಾವಾಗ ಚಿತ್ರ ಬಿಡುಗಡೆ ಆಗ್ತಿದೆ, ಎಷ್ಟು ಥಿಯೇಟರ್ನಲ್ಲಿದೆ ಸರ್? ಇದೀಗ ನವೆಂಬರ್ 28 ರಿಲೀಸ್ ಆಗ್ತಾ ಇದೆ. ಆಲ್ಮೋಸ್ಟ್ ಕರ್ನಾಟಕದಲ್ಲಿ ಒಂದು 120 ಥಿಯೇಟರ್ ಇವೆ. ಇನಿಷಿಯಲಿ ಫಸ್ಟ್ ಸ್ಟಾರ್ಟ್ ಮಾಡಿದ್ದೀವಿ. ಹೋಗ್ತಾ ಅದ್ರ ಬಗ್ಗೆ ಯಾವ ರೀತಿ ರೆಸ್ಪಾನ್ಸ್ ಬರುತ್ತೆ ಅಂತ ನೋಡಿ ಅದ್ರ ಬಗ್ಗೆ ನೆಕ್ಸ್ಟ್ ಡಿಸಿಷನ್ ತಗೊಳ್ತೀವಿ. ಸರ್, ಎಲ್ಲೆಲ್ಲಿ ಲೊಕೇಶನ್ ಪ್ರಮುಖವಾಗಿ ಹೋರಾಟದ ಕಥಾಂತರ ಅಂತ ಹೇಳಿ? ಹೌದು. ಸೊ ಏನು ಹೋರಾಟ? ಅಲ್ಲ, ಇದು ನಾರ್ಮಲಿ ಬಂದು ನಮಗೆ ನಕ್ಸಲೇಟ್ ಸಬ್ಜೆಕ್ಟ್ ಆಗಿರೋದ್ರಿಂದ ಎಲ್ಲ ಲೊಕೇಶನ್ಗಳು ರಿಸ್ಕ್ ಲೊಕೇಶನ್ಗಳೇ. ಕಾಡ್ ಮಧ್ಯೆ ಶೂಟ್ ಮಾಡಿದ್ವಿ, ಸೀತಾ ನದಿ, ಒಂದಿಷ್ಟು ರಿಯಲ್ ನಕ್ಸಲೇಟ್ ಲೊಕೇಶನಲ್ಲಿ ಶೂಟ್ ಮಾಡಿದ್ವಿ, ಚಿಕ್ಕಮಂಗ್ಳೂರು ಹಿಲ್ಸಲ್ಲಿ ಶೂಟ್ ಮಾಡಿದ್ವಿ. ಸೊ ಇಟ್ಸ್ ಬೇಸ್ಡ್ ಆನ್ ನಕ್ಸಲೇಟ್ ಆಗಿರೋದ್ರಿಂದ ನಮಗೆ ಮೆಜಾರಿಟಿ ಆಫ್ ಚಾಯ್ಸ್ ಏನು ಬರುತ್ತೆ, ಕಾಡೇ ಬರುತ್ತೆ. ಸೊ ಒಳ್ಳೊಳ್ಳೆ ಬ್ಯೂಟಿಫುಲ್ ಲೊಕೇಶನ್ನ ಎಕ್ಸ್ಪ್ಲೋರ್ ಮಾಡಿದ್ದೀವಿ. ನಿಮಗೆ ಜೆನ್ಯೂನ್ಲಿ ಆ್ಯಸ್ ಎ ಸಿನಿಮಾ ಲವರ್ ಆಗಿ ನೋಡೋರಿಗೆ ತುಂಬ ಬ್ಯೂಟಿಫುಲ್ ಟ್ರೀಟ್ ಇದೆ. ಏನು ಮೆಸೇಜ್, ಏನು ಸ್ಟ್ರಾಂಗ್ ಮೆಸೇಜ್ ಸರ್? ಮೆಸೇಜ್ ನಾನು ಅವಾಗ ಹೇಳ್ದಂಗೆ ಅಂಡರ್ಲೈನ್ ಆಗಿ ಮೆಸೇಜ್ ತುಂಬ ಹೇಳಿದ್ದೀವಿ. ಒಬ್ಬ ವ್ಯಕ್ತಿ ಜರ್ನಿನ ನಾವು ಫಾಲೋ ಮಾಡ್ತೀವಿ ಅಂತ ಹೇಳಿದ್ರೆ ನಮಗೆ ಕಲಿಯೋ ತುಂಬ ವಿಷಯ ಇರುತ್ತೆ. ಇದನ್ನು ಮಾಡಬೇಕು, ಇದನ್ನು ಮಾಡಬಾರ್ದು, ಓಕೆ, ಯಾವಾಗ ರೈಟ್ ಡಿಸಿಷನ್ ತೊಗೊಳ್ಬೇಕು, ಯಾವಾಗ ರಾಂಗ್ ಡಿಸಿಷನ್ನು. ಸೊ ಯಾವಾಗ ಒಬ್ಬ ಜರ್ನಿನ ನೀವು ಜೆನ್ಯೂನಾಗಿ ಒಬ್ಬರು ವ್ಯಕ್ತಿ ನಿಮ್ಮ ಬಗ್ಗೆ ನಿಮ್ಮ ಸ್ಟೋರಿಯನ್ನು ನನಗೆ ಹೇಳಿದ್ರೆ ನಿಮ್ಮ ಸ್ಟೋರಿಯಲ್ಲಿ ನನಗೆ ಕಲಿಯುವಂಥ ಪಾಠ ತುಂಬ ಇರುತ್ತೆ. ಸೊ ಅದಕ್ಕೆ ಹೇಳಿದ್ದು ನಾನು ಅಂಡರ್ಲೈನ್ ಆಗಿ ಒಂದಿಷ್ಟು ವಿಷಯ ಬರುತ್ತೆ, ಅದನ್ನು ಕಲಿಬೋದು ಅಂತ. ಎಷ್ಟು ಸಾಂಗ್ಸ್ ಇದೆ? 6 ಸಾಂಗ್ ಇದೆ ಸರ್. ಯಾರ್ಯಾರು ಆ್ಯಕ್ಟರ್ ಸ್ಟಾರ್? ಇದರಲ್ಲಿ ಮೇಘಾ ಶೆಟ್ಟಿ ಜೊತೆಯಲ್ಲಿ ಸೀರಿಯಲ್ ಮಾಡ್ತಿದ್ರಲ್ಲ, ಮೇಘಾ ಶೆಟ್ಟಿ ಅವರು ಹೀರೋಯಿನ್ ಆಗಿ ಮಾಡಿದ್ದಾರೆ. ಶಿವಾನಿ ಸುರ್ವೆ, ವಿರಾಟ್ ಮಡಿಕೆ ಅಂತ ಹೇಳಿ ಒಬ್ಬರು ಮರಾಠಿ ಒಂದಿಬ್ಬರು ಆರ್ಟಿಸ್ಟ್ ಇದ್ದಾರೆ. ಬಿ ಸುರೇಶ್ ಸರ್ ಇದ್ದಾರೆ, ಮತ್ತು ನೀನಾಜಮ್ ಅಶ್ವಥ್ ಅವರಿದ್ದಾರೆ. ಸೊ ಒಂದಿಷ್ಟು ಹ್ಯೂಜ್ ಸ್ಟಾರ್ ಕಾಸ್ಟ್ ಇದೆ. ನಮ್ಮ ಹುಬ್ಬಳ್ಳಿಯವರಾದಂಥ 1-2-3 ಜನ ಹೊಸ ಪ್ರತಿಭೆಗಳು ಇದರಲ್ಲಿ ಚಾನ್ಸ್ ಇದು ಮಾಡ್ಕೊಂಡಿದ್ದಾರೆ. ಸೊ ಇಟ್ಸ್ ಅ ಬಿಗ್ ಸ್ಟಾರ್ ಕಾಸ್ಟ್. ಲೊಕೇಶನ್ ಅಂದರೆ ಯಾವ ಡಿಸ್ಟಿಕ್ನಲ್ಲಿ ಶೂಟ್ ಆಗಿರೋದು? ಮೇಜರ್ ರೋಲ್ನ ಇಲ್ಲ, ಎಲ್ಲ ಡಿಸ್ಟಿಕಲ್ಲೂ ಶೂಟ್ ಮಾಡಿದ್ದೀವಿ. ಬೆಂಗಳೂರು ಮತ್ತು ನಮ್ಮ ಚಿಕ್ಕಮಗಳೂರು ಮತ್ತು ಇಲ್ಲಿ ಕಾರವಾರ. ಅಂದರೆ ನಮಗೆ ಎಲ್ಲೆಲ್ಲ ಸಿಚುವೇಶನ್ ವೈಸ್ ಲೊಕೇಶನ್ ಬೇಕಿತ್ತು, ಆ ಲೊಕೇಶನ್ನ ಎಕ್ಸ್ಪ್ಲೋರ್ ಮಾಡಿ ಅದನ್ನು ಎನ್ಕೌಂಟರ್ ಮಾಡ್ಕೊಂಡಿದ್ದೀವಿ. ಎಸ್. ಭಾಷೆ ಬರ್ತದೆ ಸರ್?
ಕನ್ನಡ ಮತ್ತು ಮರಾಠಿಯಲ್ಲಿ ಒರಿಜಿನಲಿ ಶೂಟ್ ಮಾಡಿದ್ದೀವಿ, ಹಿಂದಿಗೆ ಡಬ್ ಆಗಿದೆ. ಸೊ ಒಂದಿಷ್ಟು ಟೆಕ್ನಿಕಲ್ ಸೆನ್ಸರ್ ರೀಸನಿಂದ ಅದನ್ನು ನೆಕ್ಸ್ಟ್ ವೀಕಿಗೆ ಪೋಸ್ಟ್ಪೋನ್ ಮಾಡಿದ್ದೀವಿ. ಯಾವುದೀಗ ಸದ್ಯ ನವಂಬರ್ 28ಗೆ ಕನ್ನಡದಲ್ಲಿ ಮಾತ್ರ ರಿಲೀಸ್ ಆಗ್ತಿದೆ. ಥಿಯೇಟರ್ ಆಲ್ಮೋಸ್ಟ್ 100 to 120 ಥಿಯೇಟ್ರಲ್ಲಿ ರಿಲೀಸ್ ಆಗ್ತಿದೆ.